ಆತ್ಮೀಯರೇ, ನಿಮ್ಗೊಂದು ಸಿಹಿಯಾದ ಸುದ್ದಿ ಹೇಳಬೇಕು ಅಂತ ನಾನು ಮುಂದೆ ಕೂತಿದ್ದೀನಿ. ಕಾರಣ ಏನು ಅಂತಂದ್ರೆ, ಬಹಳಷ್ಟು ಇವತ್ತಿನ ಯುವಕರಿಗೆ ಯುವತಿಯರಿಗೆ ನಾನೇನೋ ಒಂದು ಸಿನಿಮಾ ಮಾಡಬೇಕು, ನಾನೇನೋ ಒಂದು ನಾಟಕ ಕಟ್ಟಬೇಕು, ನಾನೊಂದು ಪಾತ್ರ ಮಾಡಬೇಕು, ಧಾರಾವಾಹಿಯಲ್ಲಿ ಮಿಂಚಬೇಕು, ನಾನು ಎಲ್ಲರಂತೆ ಆಗಬೇಕು, ರಾಜ್ಕುಮಾರ್ ತರ ಆಗಬೇಕು, ವಿಷ್ಣುವರ್ಧನ್ ತರ ಆಗಬೇಕು ಅಂತೇಳಿ ಬಹಳಷ್ಟು ಕನಸುಗಳನ್ನ ತಮ್ಮ ಇಳಿ ವಯಸ್ಸಿಂದನೇ ಕಟ್ಕೊಂಡ್ ಬಂದಿರ್ತಾರೆ. ಓದೋದ್ರ ಜೊತೆಗೆ ಈ ಹವ್ಯಾಸ ಬೆಳೆಸ್ಕೋಬೇಕು ಅಂತಕ್ಕಂಥ ಒಂದು ಪ್ಲಾಟ್ಫಾರ್ಮ್ನ ಹುಡುಕ್ತಾ ಇರ್ತಾರೆ. ಅಂತ ಪ್ಲಾಟ್ಫಾರ್ಮ್ ಅಲ್ಲಿ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಅನ್ಸುತ್ತೆ, ನಮ್ಮ ಕೆಂಗೇರಿಗೆ ಹೋಗ್ತಾ ದಾರಿಯಲ್ಲಿ ಅಂಬೇಡ್ಕರ್ ಕಾಲೇಜ್ ಇದೆ. ಆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಎದುರುಗಡೆ ಸನ್ನಿಧಿ ಅಂತೇಳಿ ಒಂದು ಫಿಲಂ ಇನ್ಸ್ಟಿಟ್ಯೂಟ್, ಅಂದ್ರೆ ಈ ನಾಟಕ, ಧಾರಾವಾಹಿ, ಸಿನಿಮಾಗಳು ಇಂಥದನ್ನ ತಯಾರು ಮಾಡೋದಕ್ಕೋಸ್ಕರ ತರಬೇತಿಯ ಒಂದು ಶಾಲೆಯನ್ನ ಶ್ರೀಯುತ ಅರವಿಂದ್ ಅವರು ಸ್ಥಾಪನೆ ಮಾಡಿದ್ದಾರೆ. ಅಲ್ಲಿ ನೀವು ಸಂಪರ್ಕ ಮಾಡಿದ್ರೆ ಅವ್ರು ಯಾವ ತರ ತರಬೇತಿ ಕೊಡ್ತಾರೆ, ಹೇಗೆ ಕೊಡ್ತಾರೆ, ಯಾವ ರೀತಿ ನಾವು ಅಭಿನಯಿಸಬೇಕು, ಸುಖದ ದೃಶ್ಯಗಳು ಹೇಗಿರುತ್ತೆ, ದುಃಖದ ದೃಶ್ಯಗಳು ಹೇಗಿರುತ್ತೆ, ಹಾವಾಭಾವ ಹೇಗಿರಬೇಕು, ಅದಕ್ಕೆ ತಕ್ಕನಾಗಿ ನಮ್ಮ ಒಂದು ನಟನೆ ಹೇಗಿರಬೇಕು ಅಂತ ಒಂದು ಕಾನ್ಸೆಪ್ಟ್ ಅನ್ನ ತುಂಬಲಿಕ್ಕೋಸ್ಕರ ಅದೊಂದು ತರಬೇತಿಯ ಶಾಲೆಯನ್ನ ಶ್ರೀಯುತ ಅರವಿಂದ್ ಅವರು ಮೂಲತಃ ನಮ್ಮ ಮಂಡ್ಯ ಜಿಲ್ಲೆಗೆ ಹೋಗ್ತಾ ಚನ್ನಪಟ್ಟಣದವರು, ರಾಮನಗರ ಜಿಲ್ಲೆ ಚನ್ನಪಟ್ಟಣದವರು. ಅವರು ಬೆಂಗಳೂರಿನಲ್ಲಿ ಇವತ್ತು ಈ ಶಾಲೆಯನ್ನ ಪ್ರಾರಂಭ ಮಾಡಿದ್ದಾರೆ. ಅವ್ರ ಶಾಲೆಗೆ ಒಮ್ಮೆ ಭೇಟಿ ಕೊಟ್ಟು ನೀವು ಆ ತರಬೇತಿಯ ಒಂದು ಕಾರ್ಯಾಗಾರಗಳು ಅಥವಾ ಶಾಲೆಯ ಒಂದು ಅವಧಿಯಲ್ಲಿ ನಿಮ್ಮ ಕೆಲಸದ ನಡುವೆ ಇದನ್ನು ಕಲಿತಾ ನೀವು ಸಾಕಷ್ಟು ನೀವು ತರಬೇತಿಯನ್ನು ಹೊಂದಿದ್ರೆ ನಟನೆಗೆ ಅಥವಾ ಕಲಾವಿದರಾಗಿ ಬರಲಿಕ್ಕೆ ತುಂಬಾ ಒಳ್ಳೆಯ ದಾರಿ. ಆದಷ್ಟು ಕೂಡ ನಾಟಕಗಳನ್ನು ನೀವು ಕಲಿತ್ರೆ ಒಳ್ಳೆ ಕಲಾವಿದರಾಗ್ತೀರಿ, ರಾಜ್ಕುಮಾರ್ ಅಂತ ಆಗ್ತೀರಿ, ವಿಷ್ಣುವರ್ಧನ್ ತರ ಆಗ್ತೀರಿ. ಅವರೆಲ್ಲ ರಂಗಭೂಮಿಯಿಂದ ಬಂದಿರತಕ್ಕಂಥ ಕಲಾವಿದರು. ಆ ಕಲಾವಿದರ ನಂಟು, ನಟನೆ ಅವೆಲ್ಲ ಕಲಿಬೇಕು ಅಂದ್ರೆ ಅಂಥವ್ರ ಮಧ್ಯದಲ್ಲಿ ಇದ್ರೆ ಮಾತ್ರ ನಿಮಗೆ ಸಾಧ್ಯ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ಈ ಜೊತೆಗೆ ಶ್ರೀಯುತ ಅರವಿಂದ್ರ ಬಗ್ಗೆ ನಾನು ನಿಮ್ಗೆ ಹೇಳಬೇಕು ಅಂತಂದ್ರೆ, ಅವರು ಸಾಕಷ್ಟು ಸಿನಿಮಾಗಳು ಮಾಡಿದ್ದಾರೆ, ಆ ನಂತರ ಧಾರಾವಾಹಿಗಳಲ್ಲಿ ಮಾಡಿದ್ದಾರೆ, ಮತ್ತೆ ರಂಗ ಚಟುವಟಿಕೆಗಳು ಸಹಿತ ಅವರು ತೊಡಕೊಂಡು ಅನೇಕ ಹಿರಿಯ ನಟರ ಒಂದು ಸಂಪರ್ಕ ಅಂತ ಹೇಳಿದ್ರೆ ಬ್ಯಾಂಕ್ ಜನಾರ್ದನ್ ಇರ್ಬೋದು, ಮಂದೀಪ್ ರಾಯ್ ಇರ್ಬೋದು, ರತ್ನಮಾಲಾ ಅವರು ಇರ್ಬೋದು, ಅದೇ ರೀತಿ ನಿರ್ದೇಶಕರಾಗಿರ್ತಕ್ಕಂಥ ಬಿ ರಾಮೂರ್ತಿ ಅವರು ಇರ್ಬೋದು. ಅಂತವರ ಒಂದು ಗರಡಿ ಮತ್ತೆ ಅವರ ಒಂದು ಹಿರಿಯರ ಮಾರ್ಗದರ್ಶನದಲ್ಲಿ ಅರವಿಂದ್ರವರು ಯುವ ಪೀಳಿಗೆಗೆ ನನ್ನ ಒಂದು ಕಾಣಿಕೆಯನ್ನು ಕಲಾ ಸೇವೆಗೆ ನಾನು ಮುಡುಪಾಗಿರಬೇಕು ಅನ್ನೋ ಒಂದು ಇದರಲ್ಲಿ ಅವರು ಪ್ರಾರಂಭ ಮಾಡಿದ್ದಾರೆ. ಅವರೊಂದಿಗೆ ನಾವು ಇರೋಣ, ನೀವು ಬನ್ನಿ, ಆಸಕ್ತಿಯನ್ನು ಬೆಳೆಸ್ಕೊಳ್ಳಿ ಅಂತ ನಾನು ಹೇಳೋದ್ರ ಜೊತೆಗೆ ನನ್ನ ಮಾತುಗಳು ಮುಗಿಸೋದಕ್ಕಿಂತ ಮುಂಚೆ ನನ್ನ ಹೆಸರು ಚಳ್ಳಕೆರೆ ರಘುನಾಥ್ ಅಂತೇಳಿ, ನಾನು ನಿಮ್ಮವ ನೀವು ನಮ್ಮವರು ಅನ್ನೋ ಭಾವನೆ ಇಟ್ಕೊಂಡು ನಟನೆಯನ್ನು ನೀವು ಹೊಂದಿ ಅಂತ ಹೇಳಿ ಹೇಳ್ತಾ ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.